ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾ ಜಗತ್ತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳಿಗೆ ಈ ರೀತಿ ಸಾಫ್ಟ್ ಆಗಿರುವಂಥ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ದಿನ ಇಟ್ಟರು ಗಟ್ಟಿ ಆಗಬಾರ್ದು, ಹಾಳಾಗಬಾರ್ದು ಅನ್ನೋದಾದರೆ ನಾನು ತೋರಿಸೋ ರೀತಿಯಲ್ಲಿ ಈ ರೀತಿಯಾಗಿ ಈಸಿ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ತುಂಬಾ ಸಾಫ್ಟಾಗಿ ತುಂಬ ದಿನದವರೆಗೂ ಸ್ಟೋರ್ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಮಾಡೋದು ಹೀಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ಒಂದು ಬಾಂಡೆಯಲ್ಲಿ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಒಂದು ಸ್ವಲ್ಪ ಕರಗಿ ಬಿಸಿ ಆದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಗೋಡಂಬಿ ಜೊತೆ ಬೇಕು ಅಂದರೆ ನೀವು ಬಾದಾಮಿಯನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಗೋಡಂಬಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಗೋಡಂಬಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಇಲ್ಲಿ ಗೋಡಂಬಿ ಸಹ ಲೈಟಾಗಿ ಕಲರ್ ಸಹ ಚೇಂಜ್ ಆಗಿದೆ. ಇದರಲ್ಲೇ ಈಗ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ. ದ್ರಾಕ್ಷಿನೂ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕಷ್ಟೇ, ತುಂಬ ಏನು ದಪ್ಪ ಆಗೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಲೈಟಾಗಿ ಫ್ರೈ ಆಗ್ತಿದ್ರೆ ಸಾಕು. ಈಗ ಇದನ್ನು ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ಈಗ ಅದೇ ತುಪ್ಪದಲ್ಲೇ ನಾನಿಲ್ಲಿ 1 ಕಪ್ಪಷ್ಟು ಚಿರೋಟೆ ರವೆನ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರವೆನ ಸೇರಿಸ್ಕೋಬೇಕಾಗುತ್ತೆ. ಆದಷ್ಟು ಚಿರೋಟೆ ರವೆಯಲ್ಲೇ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗೂ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10-12 ನಿಮಿಷದವರೆಗೂ ನಾವು ಕೈ ಬಿಡದೆ ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ ರವೆನ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಒಂದೊಳ್ಳೆ ಘಮ ಬರಬೇಕು. ರವೆ ಒಂದು ಸ್ವಲ್ಪ ತುಪ್ಪ ಎಲ್ಲ ಹೊಂದ್ಕೊಂಡು ರವೆನೂ ಸಹ ಒಂದು ಸ್ವಲ್ಪ ಬಿಳಿಯಾಗಿ ದಪ್ಪ ಆಗುತ್ತೆ ನೋಡಿ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕೆಂಪಗೆ ಆಗೋವರೆಗೂ ಹುರ್ಕೋಬಾರ್ದು. ಲೈಟಾಗಿ ಒಂದೊಳ್ಳೆ ಘಮ ಬರುತ್ತೆ ನೋಡಿ ರವೆದು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಈಗ ರವೆನೂ ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ರೀತಿ ಆದರೆ ಸಾಕಾಗುತ್ತೆ. ಈಗ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಿದೆ ನೋಡಿ, ಡಿಫ್ರೆನ್ಸ್ ಕಲರ್ ಸಹ ಚೇಂಜ್ ಆಗಿದೆ, ಬಿಳಿಯಾಗಿದೆ. ಈ ರೀತಿ ಆದರೆ ಸಾಕು. ಈಗ ಇದರಲ್ಲೇ ನಾವು ಈಗ ಕಾಯಿಯನ್ನು ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಣ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಒಣ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಒಣ ಕೊಬ್ಬರಿ ಬ್ಯಾಕ್ ಸೈಡಲ್ಲಿ ಏನಿರುತ್ತಲ್ಲ ಕಪ್ಪದು, ಅದನ್ನು ತೆಗೆದುಬಿಟ್ಟು ನಾನಿಲ್ಲಿ ತುರ್ಕೊಂಡಿದ್ದೀನಿ. ನೀವು ಹಾಗೇನೂ ಹಾಕ್ಕೋಬೋದು. ಹಾಗೆ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ರವೆ ಉಂಡೆಯ ಕಲರ್ ಒಂದು ಸ್ವಲ್ಪ ಡಿಮ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಅದನ್ನು ಸಿಪ್ಪೆನ ತೆಗೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ. 1 ಕಪ್ ರವೆಗೆ 1/4 ಕಪ್ ಅಷ್ಟಾದರೂ ಒಣ ಕೊಬ್ಬರಿಯನ್ನು ಸೇರಿಸ್ಕೋಬೇಕಾಗುತ್ತೆ. ಆವಾಗ ರುಚಿಯಾಗಿ ಬರುತ್ತೆ. ಇದರಲ್ಲಿ ಬೇಕು ಅಂದರೆ ನೀವು ಹಸಿ ಕಾಯನ್ನು ಸಹ ಸೇರಿಸ್ಕೋಬೋದು. ನೀವು ತುಂಬ ದಿನದವರೆಗೂ ಸ್ಟೋರ್ ಮಾಡ್ಕೊಳೋದಿಲ್ಲ, ಹಾಗೆಯೇ ಯೂಸ್ ಮಾಡ್ಕೊತೀರಿ ಅನ್ನೋದಾದರೆ ಹಸಿ ಕಾಯನ್ನು ಸೇರಿಸ್ಕೋಬೋದು. ಅದು ಇದಕ್ಕಿಂತಲೂ ರುಚಿಯಾಗಿ ಆಗುತ್ತೆ. ನೋಡಿ, ಈಗ ಈ ರೀತಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ 1 ಕಪ್ ರವೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡ್ಕೊತಾ ಇದ್ದೀನಿ. ಒಂದು 2-3 ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಪುಡಿ ಮಾಡ್ಕೊಂಡಾದಮೇಲೆ ರವೆ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಇದರಲ್ಲಿ ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ, ಸಕ್ಕರೆ ಪುಡಿಯನ್ನು. ಈ ರೀತಿ ರವೆ ಬಿಸಿ ಇರಬೇಕಾದ್ರೇ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳೋದ್ರಿಂದ ರವೆ ಜೊತೆಯಲ್ಲಿ ಅದು ಚೆನ್ನಾಗಿ ಹೊಂದ್ಕೊಳುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಸೇರಿಸ್ಕೋಬೇಕು. ಹಾಗೆ ಡ್ರೈ ಫ್ರೂಟ್ಸ್ ಏನು ಪುಡಿ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಸಹ ಸೇರಿಸ್ಕೋಬೇಕು. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಉಂಡೆ ಕಟ್ಟೋ ಟೈಮಲ್ಲಿ ಹಾಗೆ ಮೇಲ್ಗಡೆ ಇಡ್ಲಿಕ್ಕೋಸ್ಕರ ಉಳಿದಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಜೊತೆಯಲ್ಲಿ ಅದು ಸಕ್ಕರೆ ಪುಡಿ ಅನ್ನೋಂಥದ್ದೆಲ್ಲ ಹೊಂದ್ಕೋಬೇಕಲ್ವ, ಹಾಗಾಗಿ ಈ ರೀತಿ ಕೈಯಲ್ಲಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಇದನ್ನು ಸೇರಿಸ್ಕೊಳೋದ್ರಿಂದ ಸಕ್ಕರೆ ಅನ್ನೋಂಥದ್ದು ಚೆನ್ನಾಗಿ ರವೆ ಜೊತೆ ಹೊಂದ್ಕೊಳುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಂಡು ಇಟ್ಕೋಬೇಕು. ಹಾಲು ಅಷ್ಟೇ ತುಂಬ ಬಿಸಿ ಇರಬಾರ್ದು, ಒಂದು ಸ್ವಲ್ಪ ಮೀಡಿಯಮಾಗಿ ಬೆಚ್ಚಗಿರೋಂಥ ಹಾಲನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ನಾವು ಜಾಸ್ತಿ ಹಾಲನ್ನ ಸೇರಿಸ್ಕೊಂಡ್ರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಆವಾಗ ಅದು ಕೇಸರಿ ಬಾತ್ ರೀತಿಯಲ್ಲೇ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಪಕ್ಕದಲ್ಲಿರೋಂಥ ರವೆನ ಮಿಕ್ಸ್ ಮಾಡ್ಕೋಬೋದಲ್ವ, ಅದಕ್ಕೆ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆನ ಕಟ್ಕೋಬೋದು. ನೋಡಿ, ಈ ರೀತಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ. ಇದು ಡ್ರೈ ಆದಮೇಲೂ ಸಹ ಗಟ್ಟಿ ಆಗೋದಿಲ್ಲ ಈ ರೀತಿ ಮಾಡ್ಕೊಳೋದ್ರಿಂದ. ನಿಮ್ಗೆ ಇಷ್ಟ ಬಂದಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಈ ರೀತಿ ಸಿಂಪಲ್ಲಾಗಿ ಈ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಉಂಡೆನ ಕಟ್ಕೊಳ್ಳಿ. ಇದು ನೀವು ಸುಮಾರು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಒಣ ಕೊಬ್ಬರಿಯನ್ನು ಯೂಸ್ ಮಾಡಿರೋದ್ರಿಂದ ತುಂಬಾ ರುಚಿಯಾಗೂ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಉಂಡೆನ ಕಟ್ಕೋಬೇಕು. ಮತ್ತು ನಿಮಗೆ ಹಾಲಿನ ಪ್ರಮಾಣ ಕಡಿಮೆ ಆಯಿತು ಅಂತ ಅನಿಸಿದರೆ ಆವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ಅಷ್ಟೇ, ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ರವೆ ಉಂಡೆಗಳು ರೆಡಿ ಆಗಿಬಿಡುತ್ತೆ. ಹಬ್ಬದ ಗಡಿಬಿಡಿಯಲ್ಲಿ ಬೇರೆ ಎಲ್ಲ ಸ್ವೀಟ್ ಮಾಡಲಿಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಈ ರೀತಿ ಫಸ್ಟೇ ನಾವು ಈ ರೀತಿಯಾಗಿ ರವೆ ಉಂಡೆಗಳನ್ನ ಕಟ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಡ್ರೈ ಅನಿಸ್ತಿದೆ ಅಲ್ವಾ. ಈಗ ಈ ಟೈಮಲ್ಲಿ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ರೀತಿ ಉಂಡೆಗಳನ್ನ ಕಟ್ಕೊಂಡ್ರೆ ಆಯಿತು. ಅದೇ ರೀತಿ ನಾನು ಪೂರ್ತಿ ಎಲ್ಲ ಉಂಡೆಗಳನ್ನ ಕಟ್ಬಿಟ್ಟು ತೋರಿಸ್ತೀನಿ.
ನೋಡಿ ಅಷ್ಟೇ ಸಿಂಪಲ್ಲಾಗಿ ರವೆ ಉಂಡೆಗಳೆಲ್ಲ ರೆಡಿ ಆಗೋಯಿತು. ನೀವು ಸಹ ಈ ರೀತಿಯಾಗಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬಾ ರುಚಿಯಾಗೂ ಸಹ ಆಗುತ್ತೆ, ತುಂಬ ಪರ್ಫೆಕ್ಟಾಗಿ ಸಹ ಬರುತ್ತೆ. ಈ ರೀತಿಯಾಗಿ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.